ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಕೂಡ ಲೇಡೀಸ್ ಸ್ಪೆಷಲ್ ವಿಡಿಯೋನೇ. ಬಟ್ ಇದರಲ್ಲಿ ನಾನು ಯಾವುದೇ ಸೀರೆ ಬಗ್ಗೆ ಹೇಳ್ತಾ ಇಲ್ಲ. ಇವತ್ತು ಸೀರೆ ನಂತರ ನಮಗೆ ತುಂಬ ಇಷ್ಟ ಆಗುವಂಥದ್ದು ಏನು ಹೇಳಿ? ಮೇಕಪ್ ಅಲ್ವಾ? ಸೊ ಮೇಕಪ್ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆಗೆ ಒಂದು ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದಿಷ್ಟು ವಿಷಯಗಳನ್ನು ರೀಸೆಂಟಾಗಿ ನನಗೊಂದಿಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಬೇಕಿತ್ತು, ಆಯಿತಾ. ಸೊ ಸರ್ಚ್ ಮಾಡ್ತಾ ಇದ್ದಾಗ ನನಗೆ ಫ್ಲಿಪ್ಕಾರ್ಟಲ್ಲಿ ಈ ಒಂದು ಜಸ್ಟ್ ಹರ್ಬ್ಸ್ ಅವರ ಪ್ಯೂರ್ ಗ್ಲೋ ಅನ್ನುವಂತಹ ಬ್ರೈಡಲ್ ಮೇಕಪ್ ಕಿಟ್ ಕಾಣಿಸ್ತು ನನಗೆ. ಸೊ ಈ ಒಂದು ಕಿಟ್ಟಲ್ಲಿ 10 ಪ್ರಾಡಕ್ಟ್ ಇರುತ್ತೆ. ಸೊ ಇದರ ಪ್ರೈಸ್ ಬಂದುಬಿಟ್ಟು 250 ರುಪೀಸು. ಸೊ ವೈ ನಾಟ್ ಟು ಟ್ರೈ ಅಂತ ಅನಿಸ್ತು ನನಗೆ. ಟ್ರೈ ಮಾಡೋಣ ಅಂತ ತೊಗೊಂಡೆ. ಸೊ 10 ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಹೇಳಿಬಿಡ್ತೀನಿ, ನಾನು ಈ ವಿಡಿಯೋದಲ್ಲಿ ಯಾವುದೇ ಒಂದು ಪ್ರಾಡಕ್ಟಿನ ಪ್ರಮೋಷನ್ ಮಾಡ್ತಾ ಇಲ್ಲ, ಸರಿನಾ. ಜೆನ್ಯೂನ್ ಆಗಿ ನನಗೆ ಈ ಒಂದು ಜಸ್ಟ್ ಹರ್ಬ್ಸ್ ಅವರ ಪ್ರಾಡಕ್ಟ್ ಇಷ್ಟ ಆಗಿರೋದ್ರಿಂದ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಯಾಕಂತಂದರೆ ತುಂಬ ಲೇಡೀಸ್ಗೆ ಒಂದಿಷ್ಟು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತ ಇರುತ್ತೆ. ಬಟ್ ಯಾವ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥದ್ದು ತುಂಬ ಕನ್ಫ್ಯೂಷನ್ ಇರುತ್ತಲ್ವ. ಸೊ ಯಾರಾದರೂ ಆ್ಯಸ್ ಅ ಟ್ರಯಲ್ ಪ್ಯಾಕ್ ಟ್ರೈ ಮಾಡಬೇಕು ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಈಗ ಹೇಳ್ತೀನಿ, ಸರಿನಾ. ಸೊ ಫಸ್ಟ್ ಪ್ರಾಡಕ್ಟ್ ಅಂತ ಅಂದರೆ ನೋಡಿ, ಇದೊಂದು ಸಿರಮ್ ಫೌಂಡೇಶನ್ ಸಿಗುತ್ತೆ. ಇದೊಂದು ಸಿರಮ್ ಫೌಂಡೇಶನ್ SPF 30+ ಇರೋದ್ರಿಂದ ತುಂಬ ಚೆನ್ನಾಗಿ ಇದೆ ಮತ್ತು ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸಿರಮ್ ಟೈಪ್ ಇರೋದ್ರಿಂದ ತುಂಬ ಥಿಕ್ ಅನಿಸಲ್ಲ ಮತ್ತು ಒಂಥರ ಪ್ಯಾಚಿ ಅಂತ ಅನಿಸಲ್ಲ, ತುಂಬ ಚೆನ್ನಾಗಿದೆ. ಓಕೆನಾ. ಸೊ ದಿಸ್ ಈಸ್ ದ ಫಸ್ಟ್ ಪ್ರಾಡಕ್ಟ್. ಸೆಕೆಂಡ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ನೋಡಿ, ಇದು ಜಸ್ಟ್ ಹರ್ಬ್ಸ್ ಅವರ ಲುಮಿ ಗ್ಲೋ ಸ್ಟ್ರೋಬ್ ಕ್ರೀಮ್. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ವಲ್ಪ ಹಚ್ಚಿದ್ರೆ ಸಾಕು, ತುಂಬ ಗ್ಲೋ ಬರುತ್ತೆ ಸ್ಕಿನ್ನಿಗೆ, ತುಂಬ ಚೆನ್ನಾಗಿ ಸ್ಕಿನ್ನಲ್ಲಿ ಬ್ಲೆಂಡ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನೋಡಿ, ಇದು ಸಿಂಧೂರ್. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲಿಕ್ವಿಡ್ ಫಾರ್ಮಲ್ಲಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟು ಇದು ಜಸ್ಟ್ ಹರ್ಬ್ಸ್ ಅವರ ಚೆರ್ರಿ ಟಿಂಟೆಡ್ ಲಿಪ್ ಬಾಮ್. ಇದು ಕೂಡ ತುಂಬ ಚೆನ್ನಾಗಿದೆ. ಲಿಪ್ಸನ್ನು ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಸೊ ವೆರಿ ನೈಸ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಒಂದು ನೋಡಿ, ಇದೊಂದು ಕಾಜಲ್ಲು. ಇದಂತೂ ಫೇವ್ರೇಟು ನನಗೆ. ಕಾಜಲ್ ಬೇಕೇ ಬೇಕು. ತುಂಬ ಚೆನ್ನಾಗಿದೆ. ಸ್ಮಜ್ ಪ್ರೂಫ್ ಇದೆ, ಡಾರ್ಕ್ ಇದೆ ಮತ್ತು ವಾಟರ್ ಪ್ರೂಫ್ ಕೂಡ ಇದೆ, ಲಾಂಗ್ ಲಾಸ್ಟಿಂಗ್ ಇದೆ, ತುಂಬ ಚೆನ್ನಾಗಿದೆ. ಓಕೆನಾ. ಸೊ ಇದಾದಮೇಲೆ ನೋಡಿ, ಇದೊಂದು ಬರುತ್ತೆ. ಇದು ಕೂಡ ಜಸ್ಟ್ ಹರ್ಬ್ಸ್ ಅವರ ನರಿಷಿಂಗ್ ಲಿಪ್ ಆ್ಯಂಡ್ ಚಿಕ್ ಟಿಂಟ್. ಸೊ ಇದನ್ನು ಕೂಡ ನೋಡಿ, ಈ ಥರ ಚೋಟು ಬಾಕ್ಸಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ನೀವು ಇದನ್ನು ಆ್ಯಸ್ ಅ ಚಿಕ್ ಟಿಂಟ್ ಕೂಡ ಯೂಸ್ ಮಾಡಬಹುದು, ಸರಿನಾ. ಇಸ್ ಸೋ ಕ್ಯೂಟ್. ಇದು ನೋಡಿ, ಇದು 4 ಲಿಪ್ಸ್ಟಿಕ್ ಬರುತ್ತೆ, ಲಿಕ್ವಿಡ್ ಲಿಪ್ಸ್ಟಿಕ್ಕು. ಸಿಕ್ಕಾಪಡೆ ಚೆನ್ನಾಗಿದೆ ಹೇಳ್ತೀನಿ. ಇದ್ರ ಸ್ಮೆಲ್ ತುಂಬ ಚೆನ್ನಾಗಿದೆ, ಕಲರ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಲಿಪ್ಸಲ್ಲಿ ಬ್ಲೆಂಡ್ ಆಗುತ್ತೆ, ತುಂಬ ಲಾಂಗ್ ಲಾಸ್ಟಿಂಗ್, ಸಿಕ್ಕಾಪಡೆ ಚೆನ್ನಾಗಿದೆ. ನನಗಂತೂ ಎಲ್ಲ ಶೇಡ್ಸ್ ಇಷ್ಟ ಆಯಿತು. ಇದು ರೆಡ್ ಸ್ವಲ್ಪ ಡಾರ್ಕ್ ಇದೆ. ಸೊ ಇದ್ರ ಜೊತೆಗೆ ಮತ್ತೊಂದು ಯಾವುದಾದ್ರೂ 3ರಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಚ್ತೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ಸಿಕ್ಕಾಪಡೆ ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟ್ಸ್ ಅಮೇಝಿಂಗ್ ಆಗಿದೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನಾನು ಯೂಸ್ ಮಾಡಿ ಮೇಕಪ್ ಕೂಡ ಮಾಡಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಇವಾಗ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದೆ, ಸರಿನಾ. ಸ್ಟಾರ್ಟಿಂಗಿಗೆ ನಾನು ನೋಡಿ ಈ ಒಂದು ಮಾಯಿಶ್ಚರೈಸರ್ನ ಬಳಸ್ತಾ ಇದ್ದೀನಿ. ಯಾಕಂದರೆ ನಾನು ಯೂಸ್ ಮಾಡ್ತಾ ಇರೋಂತಹ ಕಿಟ್ಟಲ್ಲಿ ಯಾವುದೇ ಮಾಯಿಶ್ಚರೈಸರ್ ಇಲ್ಲ. ಸೊ ಮೇಕಪ್ ಮಾಡುವಾಗ ಮಾಯಿಶ್ಚರೈಸರ್ ಕಂಪಲ್ಸರಿ, ಓಕೆನಾ. ಸೊ ನೋಡಿ, ಲ್ಯಾಕ್ಮಿ ಅವರ ಈ ಒಂದು ಪ್ರಾಡಕ್ಟನ್ನು ನಾನು ಬಳಸ್ತಾ ಇದ್ದೀನಿ. ಸ್ಕಿನ್ ಪರ್ಫೆಕ್ಟ್ ಕಲೆಕ್ಷನ್ ಪೀಚ್ ಮಿಲ್ಕ್ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ 2% ಪ್ರೋ ಕ್ಯಾರಮೈಡ್ ಫಾರ್ ಸ್ಕಿನ್ ಬ್ಯಾರಿಯರ್ ರಿಪೇರ್ SPF 30 ಇದೆ, ಓಕೆನಾ. ಸೊ ಇದನ್ನು ನಾನು ಆ್ಯಸ್ ಅ ಸನ್ಸ್ಕ್ರೀನ್ ಮತ್ತು ಆ್ಯಸ್ ಅ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಟೈಮ್ ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಮಾಯಿಶ್ಚರೈಸರ್ ಕಂಪಲ್ಸರಿ. ನೆಕ್ಸ್ಟ್ ನಾನು ಜಸ್ಟ್ ಹರ್ಬ್ಸ್ ಅವರ ನೋಡಿ ಈ ಒಂದು ಸಿರಮ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ, ಸರಿನಾ. ಸಿರಮ್ ಫೌಂಡೇಶನ್ ಅಲ್ವಾ, ಸೊ ತುಂಬ ಥಿನ್ನಾಗಿದೆ ಇದು ನೋಡಿ. ಸೊ ಇವಾಗ ಈ ಒಂದು ಬ್ರಷ್ ತಗೊಂಡು ನಾನು ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ.
ನೋಡಿ. ಇವಾಗ ಈ ಒಂದು ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ತಾ ಇದ್ದೀನಿ, ಯಾಕಂದರೆ ನೋಡಿ ಆಲ್ರೆಡಿ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇದೆ. ತುಂಬ ಹಚ್ಚೋದು ಬೇಡ ಅಂತ ಅನ್ಕೋತೀನಿ, ಬೇಕಾದರೆ ಆಮೇಲೆ ಹಚ್ಬೋದು. ಓಕೆನಾ? ಕಾಣಿಸ್ತಾ ಇದೆಯಾ? ಇಷ್ಟೇ ಸಾಕು. ಸೊ ಸ್ವಲ್ಪ ಕ್ವಾಂಟಿಟಿ ಬಳಸಿದ್ರು ಸಾಕಾಗುತ್ತೆ. ಗ್ಲೋ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಬೇಕಾದರೆ ನೀವು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಚಿಕ್ ಮತ್ತು ಲಿಪ್ ಟಿಂಟ್ ಇದೆ ಅಲ್ವಾ, ಸೊ ನಾನು ಇದನ್ನು ಇದು ನೋಡಿ ಲಿಪ್ ಬಾಮ್. ಇದು ಕೂಡ ತುಂಬ ಚೆನ್ನಾಗಿದೆ. ಸ್ಟ್ರಾಬೆರಿ ಫ್ಲೇವರ್ ಇದೆ ನೋಡಿ. ಈ ಥರ ಸ್ಮೆಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಸ್ ಅ ಮಾಯಿಶ್ಚರೈಸರ್ ಕೂಡ ಇದನ್ನು ಹಚ್ಕೋಬೋದು. ಇನ್ನು ಹಚ್ಕೊಂಡ್ರೆ ಇನ್ನೂ ಲಿಪ್ಸ್ಟಿಕ್ ಹಚ್ಕೋಬೇಕಂತನೂ ಇಲ್ಲ, ಅಷ್ಟು ಚೆನ್ನಾಗಿ ಒಂದು ಬೀಟ್ರೂಟ್ ಕಲರ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಬಟ್ ಇದು ಲಾಂಗ್ ಲಾಸ್ಟಿಂಗ್ ಇಲ್ಲ, ಹೋಗಿಬಿಡುತ್ತೆ, ತುಂಬ ಹೊತ್ತು ಉಳಿಯಲ್ಲ. ಬಟ್ ಮಾಯಿಶ್ಚರೈಸ್ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಅದಾದಮೇಲೆ ಕಾಜಲ್. ಇದನ್ನು ಕಾಜಲ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಮತ್ತು ಯಾವುದೇ ಕಣ್ಣಿಗೆ ಉರಿ ಆ ಥರ ಏನೂ ಆಗಲ್ಲ, ತುಂಬ ಚೆನ್ನಾಗಿದೆ. ಸೊ ಜಸ್ಟ್ ಹಬ್ಸ್ ಅವರ ಕಾಜಲ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಸಿಂಧೂರನ್ನು ಕೂಡ ಹಚ್ಕೊಳ್ಳೋಣ. ಸಿಂಧೂರ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ರೆಡ್ ಅಲ್ಲ, ಮರೂನ್ ಅಲ್ಲ, ಒಂಥರ ತುಂಬ ಚೆನ್ನಾಗಿರುವಂಥ ಶೇಡು. ಲಾಸ್ಟಲ್ಲಿ ಉಳಿದಿದ್ದು ಈ 4 ಲಿಪ್ಸ್ಟಿಕ್ ಶೇಡ್ಸ್ ಇದೆ. ಸೊ ಇದು 4 ಹಚ್ಕೊಂಡು ತೋರ್ಸೋಕ್ಕಾಗಲ್ಲ ಅಂತ ಅನ್ಕೋತೀನಿ. ಎಲ್ಲ ಶೇಡ್ಸ್ ತುಂಬ ಚೆನ್ನಾಗಿದೆ. ಸೊ ಫಸ್ಟಿಗೆ ಇದು ಒಂದು ಶೇಡನ್ನು ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಈ ಥರ ಬ್ರಷ್ ಕೂಡ ಇರುತ್ತೆ. ನೋಡಿ, ಕ್ಯಾಮರಾದಲ್ಲಿ ಕಾಣೋಕ್ಕಿಂತ ತುಂಬ ಚೆನ್ನಾಗಿದೆ. ಇದ್ರ ಆ್ಯಕ್ಚುಲಿ ಕಲರ್ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 4 ಶೇಡ್ಸ್ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇವಾಗ ಇದು ರೆಡ್ ಸ್ವಲ್ಪ ಡಾರ್ಕ್ ಇದೆ. ಸೊ ಇದು ಬಿಸ್ಕಸ್ ರೆಡ್ ಅಂತ ಹೇಳ್ತಾರಲ್ವ, ದಾಸವಾಳದ ಕೆಂಪು ಆ ಥರ ಇದೆ. ಸೊ ಇದು ಸ್ವಲ್ಪ ಡಾರ್ಕ್ ಇದೆ. ಎಷ್ಟು ಡಾರ್ಕ್ ಇಷ್ಟ ಇಲ್ಲ ಅಂತ ಅನ್ನೋರು ಈ ಥರ ಡಬಲ್ ಶೇಡ್ ಯೂಸ್ ಮಾಡಿ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ಬೋದು. ಇದು ಸ್ಮೆಲ್ ಕೂಡ ಚೆನ್ನಾಗಿದೆ ಮತ್ತು ತುಂಬ ಹೊತ್ತು ಉಳಿಯುತ್ತೆ, ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಫುಲ್ ಎಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಆದಮೇಲೆ ನೋಡ್ತಾ ಇರ್ಬೋದು ಶೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಯಾವುದೇ ರಿಂಗ್ ಲೈಟ್ ಏನನ್ನು ಯೂಸ್ ಮಾಡಿಲ್ಲ. ಸೊ ನ್ಯಾಚುರಲ್ ಲೈಟ್ ಅಲ್ಲ, ಬಟ್ ರಿಂಗ್ ಲೈಟನ್ನು ಯೂಸ್ ಮಾಡಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ಸ್ಕಿನ್ ಮೇಲೆ. ಸೊ 250 ರುಪೀಸ್ ಒಳಗೆ ಇಷ್ಟು ಚೆನ್ನಾಗಿರುವಂಥ ಪ್ರಾಡಕ್ಟ್ ಸಿಗುತ್ತೆ ಅಂತ ಅಂದರೆ ವೈ ನಾಟ್ ಅಲ್ವಾ? ಸೊ ಯು ಕ್ಯಾನ್ ಆಲ್ಸೋ ಟ್ರೈ ಇಟ್.